ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನಂಬುವಂತಹ ದೈವ ದೇವರ ಸಂದೇಶ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಯಾವ ದೈವವನ್ನು ನಂಬ್ತೀರಿ, ಯಾವ ದೇವರನ್ನು ನಂಬ್ತೀರಿ, ಆ ದೇವರಿಂದ ನಿಮಗೆ ಏನು ಸಂದೇಶ, ಏನು ಮೆಸೇಜ್ ಬರ್ತಾ ಇದೆ ಟ್ಯಾರೋ ಕಾರ್ಡ್ ಮುಖಾಂತರವಾಗಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಹಳಷ್ಟು ವಿಚಾರದಲ್ಲಿ ನೀವು ಸಫರ್ ಪಡ್ತಾ ಇರ್ಬೋದು, ಅಥವಾ ಬಹಳಷ್ಟು ದೇವರ ನೀವು ಯಾವ ದೇವರನ್ನ ನಂಬುತ್ತಿದ್ದೀರೋ ಆ ದೇವ್ರ ಹತ್ರ ಬಹಳಷ್ಟು ಬೇಡಿಕೆಗಳನ್ನು ಇಟ್ಟಿರಬಹುದು, ಅಥವಾ ನಿಮ್ಮ ಮುಂದಿನ ದಿನಗಳಲ್ಲಿ ಬರುವಂತಹ ಸೂಚನೆ ಆಗಿರ್ಬೋದು, ಸಂದೇಶಗಳಾಗಿರ್ಬೋದು, ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನಂಬುವಂತಹ ದೈವ ದೇವರ ಸಂದೇಶ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರವಾಗಿ, ವಾಟ್ಸಪ್ ಮುಖಾಂತರವಾಗಿ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ನಿಮ್ಮ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಯಾವ ಸ್ಟೋನ್ ರೆಸೊನೇಟ್ ಆಗ್ತಾ ಇದೆ, ನೀವು ಯಾವ ದೇವರನ್ನು ತುಂಬಾ ಆರಾಧಿಸ್ತೀರಿ, ನಂಬ್ತೀರಿ, ಆ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಇಲ್ಲಿ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ಅಂದರೆ ಅತಿ ಶೀಘ್ರದಲ್ಲಿ ಬಹಳಷ್ಟು ಸಿಹಿ ಸುದ್ದಿ ಆಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಯಾವುದೋ ಏನು ಬೇಡಿಕೆಯನ್ನು ಇಟ್ಟಿದ್ರಿ, ಯಾವುದೋ ಹೆಣ್ಣು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಿರೋ ಅಥವಾ ಹೆಣ್ಣು ದೇವ್ರನ್ನ ಬಹಳಷ್ಟು ಆರಾಧನೆ ಮಾಡ್ತಾ ಇರುವಂಥದ್ದು ಮಾಡಿದಿರಿ, ಆಕೆ ಹತ್ರ ಯಾವ ಕೋರಿಕೆಯನ್ನು ಇಟ್ಟಿದ್ರಿ ಅದಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾವುದೋ ಒಂದು ವಿಚಾರನ ಇಟ್ಕೊಂಡು ನೀವು ಬಹಳಷ್ಟು ದೇವ್ರ ಹತ್ರ ಈ ಕೆಲಸ ಆಗಲಿಲ್ವಾ, ಹಾಗೆ ಹೀಗೆ ಅಂತ ಬಹಳಷ್ಟು ತಲೆಯಲ್ಲಿ ಗೊಂದಲಗಳನ್ನು ನೀವು ಅಂದ್ಕೊಂಡಿರ್ಬೋದು. ಅಯ್ಯೋ, ಎಷ್ಟು ದೇವ್ರಿಗೆ ಆರಾಧನೆ ಮಾಡಿದೆ, ಎಷ್ಟು ಪ್ರಾರ್ಥನೆ ಮಾಡಿಕೊಂಡೆ, ನಾನು ಅಂದ್ಕೊಂಡಿದ್ದು ಕೆಲಸ ಆಗಲೇ ಇಲ್ವಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಅದ್ಭುತವಾಗಿ ನೀವು ನೋಡಿ ಆ ದೇವಿಯನ್ನು ಆರಾಧನೆ ಮಾಡಿದ ಮೇಲೆ, ಇಲ್ಲಿ ಸಾಮಾನ್ಯವಾಗಿ ನಾನು ಹೆಣ್ಣು ದೇವ್ರನ್ನ ಭಾಳಷ್ಟು ಆರಾಧನೆ ಮಾಡಿದವ್ರನ್ನ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಕೆಲವರು ಮೇಜರಾಗಿ ಬಹಳಷ್ಟು ಜನ ಹೆಣ್ಣು ದೇವ್ರನ್ನ ಬಹಳಷ್ಟು ಒಂದು 75% ಅಷ್ಟು ಜನ ಹೆಣ್ಣು ದೇವ್ರನ್ನ ನಂಬಿದ್ರೆ, ಇನ್ನು 25% ಅಷ್ಟು ಜನ ಗಂಡು ದೇವ್ರನ್ನೂ ನಂಬಿದ್ದೀರಿ. ಓಕೆ, ಆ ಗಂಡು ದೇವ್ರನ್ನ ನೀವು ನಂಬಿರೋದಕ್ಕೆ ಅಂದರೆ ರಾಯರಾಗಿರ್ಬಹುದು, ಈಶ್ವರ ಆಗಿರ್ಬಹುದು, ಸುಬ್ರಹ್ಮಣ್ಯ ಆಗಿರಬಹುದು, ತಿಮ್ಮಪ್ಪ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಕೆಲಸಗಳು ಮುಂದೆ ಹೋಗೋದಕ್ಕೆ ಒಂದು ಧೈರ್ಯ ನಿಮ್ಮ ಜೊತೆಯಲ್ಲಿದೆ ಅಂತ ಹೇಳಿ. ಬಟ್ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಾನು ಭಾಳಷ್ಟು ಪ್ರಾರ್ಥನೆ ಮಾಡಿಕೊಂಡೆ, ಅದನ್ನು ಆಗಲೇ ಇಲ್ಲ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ, ಬಟ್ ನಿಮ್ಮ ಲೈಫಲ್ಲಿ ಆ ದೇವಿಯನ್ನು ನಂಬಿದ ಮೇಲೆ ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿಲ್ಲದೆ ಇರುವಂಥ ರೀತಿಯಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ನಿಮ್ಗೇನು ಪೆಟ್ಟು ಕೊಡಬೇಕಾಗಿತ್ತು ಅಥವಾ ಪೆಟ್ಟು ತಿನ್ನಬೇಕಾಗಿತ್ತು, ನೀವು ಅದರಿಂದ ಸೇಫ್ ಆಗಿದ್ದೀರಿ. ಬೇರೆ ಬೇರೆ ವಿಚಾರದಲ್ಲೂ ಕೂಡ ಭಾಳಷ್ಟು ಅವಕಾಶಗಳು ಬರುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿಂದ 3 ತಿಂಗಳು ಒಳಗಡೆ ನಿಮ್ಮ ಬಿಸ್ನೆಸ್ ವಿಚಾರದಲ್ಲಾಗಿರ್ಬೋದು, ನೀವು ಯಾವ ಕೋರಿಕೆಗಳನ್ನು ಅಲ್ಲಿ ಇಟ್ಟಿದ್ರಿ ಆ ವಿಚಾರದಲ್ಲೂ ಆಗುವಂತಹ ಸಾಧ್ಯತೆಗಳಿದೆ. ಹಾಗೆ ನೀವು ಇದೇ ಪ್ರಾರ್ಥನೆ ಅಥವಾ ಇದೇ ನಂಬಿಕೆನೇ ಈಕೆ ಮೇಲೆ, ಆ ದೈವದ ಮೇಲೆ ನೀವು ಇಡ್ತಾ ಹೋದಂಗೂ ಕೂಡ ನಿಮ್ಮ ಲೈಫಲ್ಲಿ ಹೆಚ್ಚೆಚ್ಚಾಗಿ ಅಭಿವೃದ್ಧಿಗಳನ್ನು ಆಗ್ತೀರಿ ಅಂತ ಹೇಳಿ. ಒಂದ್ಸಲ ನೋಡಿ, ಹೌದು ನೀವು ಗಂಡು ದೇವ್ರನ್ನ ತುಂಬಾ ಇಷ್ಟಪಡ್ತೀರಿ, ಬಹಳಷ್ಟು ಆರಾಧನೆ ಮಾಡ್ತೀರಿ, ಹೌದು. ಬಟ್ ಇಲ್ಲಿ ಹೆಣ್ಣು ದೇವ್ರನ್ನೂ ಕೂಡ ಆರಾಧನೆ ಮಾಡ್ತೀರಿ, ನಿಲ್ಲಿಸಿದ್ರೆ ದಯವಿಟ್ಟು ಅದನ್ನು ಕೂಡ ಕಂಟಿನ್ಯೂ ಮಾಡಿ ಅಂತ ಹೇಳಿ ತೋರಿಸುತ್ತೆ. ಯಾಕೆಂದರೆ ಇಲ್ಲಿ ಮೇಜರ್ ಕಾರ್ಡ್ ಬಂದು ಇಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಿಗೆ ಅದ್ಭುತವಾದಂತಹ ಬದಲಾವಣೆ ಈಕೆಯಿಂದ ಬರುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ಆಪರ್ಚುನಿಟೀಸ್ ಹಣಕಾಸಿನ ವಿಚಾರದಲ್ಲೂ ಕೂಡ ಇದೆ. ಬಹಳಷ್ಟು ವಸ್ತು ಖರೀದಿ ಮಾಡುವಂತಹ ಸಾಧ್ಯತೆ ಇದೆ, ವಾಹನ ಖರೀದಿ ಮಾಡುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ, ಹಾಗೆ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ಓಕೆ, ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನೀವು ನೋಡಿ ಈಕೆಯನ್ನು ಎಷ್ಟು ಆರಾಧನೆ ಮಾಡ್ತೀರಿ, ಅಥವಾ ನೀವು ಹೇಗೆ ನಿಮ್ಮ ಲೈಫ್ನ ಡಿಸಿಪ್ಲಿನಾಗಿ ಇಟ್ಕೊಳ್ತೀರಿ, ಅಷ್ಟೇ ಅದ್ಭುತವಾಗಿ ಇಲ್ಲಿ ನಿಮ್ಮ ಜೀವನದಲ್ಲೂ ಕೂಡ
ಏಳಿಗೆ ಹತ್ತಕ್ಕೆ ಹೋಗ್ತೀರಿ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಯಾರಾದರೂ ಶ್ರೀಚಕ್ರ ಯಂತ್ರಗಳನ್ನು ಏನಾದರೂ ಮನೇಲಿಟ್ಟಿದ್ರೆ ದಯವಿಟ್ಟು ಅದಕ್ಕೆ ಕುಂಕುಮಾರ್ಚನೆಗಳನ್ನು ಮಾಡುವಂಥದ್ದು, ಅಥವಾ ಲಕ್ಷ್ಮೀ ಫೋಟೋಸ್ಗಳೇನಾದರೂ ಇದ್ದರೆ ದಯವಿಟ್ಟು ಆಕೆಯನ್ನು ಆರಾಧನೆ ಮಾಡುವಂಥದ್ದು. ಲಕ್ಷ್ಮಿಯ ರೂಪದಲ್ಲಿ ಹಲವಾರು ದೇವಿಗಳಿರ್ತಾರೆ, ಅನ್ನಪೂರ್ಣೇಶ್ವರಿ ಆಗಿರ್ಬೋದು, ಕಟೀಲು ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಕೊಲ್ಲೂರು ಮೂಕಾಂಬಿಕೆ ಆಗಿರ್ಬೋದು. ಇವರೆಲ್ಲರೂ ಕೂಡ ಶ್ರೀಯಂತ್ರದ ಮೇಲೆ ಕೂರೋರು. ನಮ್ಮ ವಾರಾಹಿ ಆಗಿರ್ಬೋದು, ಆಕೆಯನ್ನು ಆರಾಧನೆ ಮಾಡೋದ್ರಿಂದ ನೀವು ಕೋರ್ಕೊಂಡಂಥದ್ದು ಅಥವಾ ನೀವು ಏನು ಬೇಡ್ಕೊಳ್ತೀರಿ ಅದೆಲ್ಲ ಆಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ನಾನು ನೋಡ್ತಾ ಇದ್ದೀನಿ. ನೀವು ಏನು ಅಂದ್ಕೊಂಡಿದ್ರಿ ಅದು ಆಗ್ತಾ ಇದೆ. ಅದ್ರ ಜೊತೆಯಲ್ಲೂ ಕೂಡ ಬೇರೆ ಬೇರೆ ವಿಚಾರದಲ್ಲಿ ನೀವು ಪೆಟ್ಟು ತಿನ್ನಬೇಕಾಗಿರೋದು ಕೂಡ ಅದನ್ನು ಕೂಡ ರಿಮೂವ್ ಆಗ್ತಾ ಇದೆ. ಅಂದರೆ ಮುಂದೆ ಹೋಗೋದಕ್ಕೆ ಕೆಲವು ಧೈರ್ಯನೂ ಕೂಡ ಅತಿ ಹೆಚ್ಚಾಗಿದೆ. ಜೊತೆಯಲ್ಲಿ ನೀವು ರಾಯರನ್ನ ಏನಾದ್ರು ಆರಾಧನೆ ಮಾಡೋರು ಆಗಿರ್ಬೋದು, ಅಥವಾ ಈಶ್ವರನ ಆರಾಧನೆ ಮಾಡುವಂಥವ್ರಾಗಿರಬಹುದು. ಈ ಥರದ್ದೆಲ್ಲ ಇತ್ತು ಅಂತ ಹೇಳಿದ್ರೆ ಕೆಲವ್ರ ಲೈಫಲ್ಲಿ ಇಲ್ಲಿ ನಾನು 8 ಆಫ್ ಪೆಂಟಿಕಲ್ಸ್ ನಾನು ನೋಡ್ತಾ ಇರೋದ್ರಿಂದ ನಿಮ್ಮ ಏನು ಶನಿ ದಶಾಭುಕ್ತಿಯಲ್ಲಿ ನಡೀತಾ ಇರಬಹುದು, ಅಥವಾ ಕೆಲವೊಂದು ಕೆಲಸಗಳು ನಿಧಾನ ಆಗ್ತಾ ಇರ್ಬೋದು. ಬಟ್ ಆದರೆ ನೋಡಿ, ಯಾವಾಗಲೂ ಶನಿ ಏನಿದೆಯಲ್ಲ ಕೊಟ್ಟರೆ ಅವನು ಪರ್ಮನೆಂಟ್ ಆಗಿರುವಂಥದ್ದೇ ಕೊಡೋದು. ಇದೆಲ್ಲ ಒಂದು ಪ್ರೊಸೆಸಿಂಗ್ ಪಾಠಗಳನ್ನು ಕಲಿಸಿ ನಿಮ್ಮ ಜೀವನದಲ್ಲಿ ಗಟ್ಟಿಯಾಗಿ ಬಿಗಿಯಾಗಿರುವಂಥದ್ದನ್ನು ಕೊಡುವಂತಹ ಫಲಗಳನ್ನು ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತಲೇ ಹೇಳಬಹುದು. ಹಾಗೆ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ, ನೀವು ನಂಬುವಂತಹ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಓಕೆ, ಬಿಗ್ ಹ್ಯಾಪಿ ಚೇಂಜ್. ನಾನು ಹೇಳಿದ್ನಲ್ಲ, ಅದ್ಭುತವಾದಂತಹ ಸಂತೋಷದ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಓಕೆ, ಅದ್ಭುತವಾದಂತಹ ಬದಲಾವಣೆ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳಿ ಇಲ್ಲಿ ಬಹಳಷ್ಟು ಚೆನ್ನಾಗಿ ತೋರಿಸ್ತಾ ಇದೆ. ಅಗೇನ್ ನಾನು ದೇವಿಯಿಂದ ಬರ್ತಾ ಇರುವಂಥ ಸೂಚನೆ. ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕೆಲವೊಂದು ಸಲ ಮೈಂಡ್ ತುಂಬಾ ಡೈವರ್ಟ್ ಮಾಡ್ಕೊಳ್ಳುವಂಥದ್ದು ಅಥವಾ ತುಂಬ ಫಿಕಲ್ ಮೈಂಡ್ ಆಗುವಂಥದ್ದು ಮಾಡ್ತೀರಿ. ಕೆಲವು ಸಲ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲೂ ಕೂಡ ಬಹಳಷ್ಟು ಫಿಕಲ್ ಮೈಂಡ್ ಸೆಟ್ನಲ್ಲಿ ಇರ್ತೀರಿ ಅಂತಲೇ ಹೇಳ್ಬೋದು. ಎರಡೆರಡು ರೀತಿ ಯೋಚನೆ ಮಾಡುವಂಥದ್ದು. ಅದಾಗತ್ತಾ ನನ್ನ ಜೀವನದಲ್ಲಿ, ಅದಾಗಲ್ವಾ, ಆಗದೇ ಇರೋದನ್ನು ನಾನು ಕೇಳ್ಕೊಳ್ತಾ ಇದ್ದೀನ, ಯಾರಿಗೆ ಗೊತ್ತು. ನೀವು ಇದೇ ಥರನೇ ಬದುಕಬೇಕು ಅನ್ನುವಂಥದ್ದು ಅಫರ್ಮೇಷನ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಇದೇ ಥರ ಆಗುತ್ತೆ, ಇದೇ ಥರ ಅದ್ಭುತವಾದಂತಹ ಬದಲಾವಣೆಗಳಾಗುತ್ತೆ ಅನ್ನೋದು ಕೂಡ ನಿಮ್ಮ ಮೈಂಡ್ನಲ್ಲಿ ಇಟ್ಕೊಳ್ಳಿ ನೀವು. ಓಕೆ, ಬಹಳಷ್ಟು ಚೇಂಜಸ್ ಕೂಡ ನಿಮ್ಮ ಲೈಫಲ್ಲಿ ಕಾಣುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸಲ ನಿಮ್ಮ ಮೈಂಡ್ ತುಂಬ ಫಿಕಲ್ ಆಗುವಂಥದ್ದು ಅಥವಾ ನನ್ನ ಲೈಫಲ್ಲಿ ಆಗೋದೇ ಇಲ್ವೇನೋ ಅನ್ನುವಂತಹ ಹೋಪ್ಗಳನ್ನು ಕಳ್ಕೊಳ್ಳುವಂತಹ ಮೈಂಡ್ಸೆಟ್ ಕೂಡ ಬರುತ್ತೆ ನಿಮಗೆ. ನಾನು ಎಷ್ಟು ಸಲ ಅಂತ ಕೇಳ್ಕೊಳ್ಳೋದು, ಇದು ಆಗೋದೇ ಇಲ್ವೇನೋ ಅನ್ನುವಂಥದ್ದು. ಒಂದಷ್ಟು ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಯಾಕೆ ಆಗಲ್ಲ ಅನ್ನೋದು ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಸೊ ಅದ್ಭುತವಾದಂತಹ ಬದಲಾವಣೆ ಇನ್ನು ಕೆಲವೇ ದಿನ, 3 ತಿಂಗಳು ಒಳಗಡೆ ಬಹಳಷ್ಟು ಅದ್ಭುತವಾದಂತಹ ಬದಲಾವಣೆಗಳು ಕೂಡ ನಿಮ್ಮ ಲೈಫಲ್ಲಿ ಕಾಣಿಸುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ದೇವಿಯ ನೋಡಿ, ಈಗಲೂ ಕೂಡ ನೋಡಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಈಗಲೂ ಕೂಡ ಇಲ್ಲಿ ಯಾರು ಹೆಣ್ಣು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಿ, ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಯಾವ ದೇವಿಯನ್ನು ಆರಾಧನೆ ಮಾಡ್ತಿದ್ದೀರಿ ಆ ದೇವಿಯ ಹೆಸರನ್ನ ದಯವಿಟ್ಟು ಟೈಪ್ ಮಾಡಿ, ಕಮೆಂಟ್ ಮಾಡಿ. ನನಗೂ ಕೂಡ ಹಲವಾರು ದೇವಿಗಳು, ನಿಮ್ಮ ಗ್ರಾಮ ದೇವತೆಗಳು ಇಷ್ಟೆಲ್ಲ ಇದೆಯಾ ಅನ್ನುವಂಥದ್ದು ನೋಡಿದ್ರೆ ಒಂದು ಲೈಬ್ರರಿ ಥರ ಕಾಣಿಸುತ್ತೆ, ಅಥವಾ ಹಲವಾರು ನಾಮಗಳು ಆ ದೇವಿಗೆ ಇದೆಯಾ ಅನ್ನೋದು ಕೂಡ ನಂಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನೋಡಿ, ಎಷ್ಟು ನೀವು ನಂಬುವಂತಹ ದೇವ್ರನ್ನ ಎಷ್ಟು ಆರಾಧನೆ ಮಾಡಿದಿರಿ, ಎಲ್ಲ ಸಿಚುವೇಶನ್ನ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಆಗಿರ್ಬೋದು, ಅಥವಾ ನಿಮಗೆ ಬರುವಂತಹ ಎಷ್ಟೇ ಕೆಟ್ಟ ಸಮಸ್ಯೆಗಳನ್ನು ಕೂಡ ಎದುರಿಸಿ ಬಂದಿದ್ದೀರಿ, ಬರುವಂತಹ ಧೈರ್ಯನೂ ಕೂಡ ದೇವರಿಂದನೇ ಸಿಗ್ತಾ ಇದೆ ಅನ್ನೋದು ಇಲ್ಲಿ ನನಗೆ ತೋರಿಸ್ತಾ ಹೋಗ್ತಾ ಇದೆ. ಓಕೆ, ಎಂಥದ್ದೇ ಕಠಿಣ ಸಮಸ್ಯೆ ಆಗಿದ್ರೂ ಕೂಡ, ಕಠಿಣ ಸಿಚುವೇಶನ್ಸ್ ಆಗಿದ್ರೂ ಕೂಡ ಅದು ಎದುರಿಸುವಂತಹ ಟೈಮ್ ಕೂಡ ಬಂದಿದೆ. ಹಾಗೆ ಹೆದರಿಸಿ ಮುಂದಕ್ಕೆ ಬರ್ತೀರಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಹಾಗೆ ನಿಮಗೆ ಈ ವಿಚಾರದಲ್ಲಿ ಪಾಠ ಕಲ್ತಿರೋದ್ರಿಂದ ಬಹಳಷ್ಟು ಆಪ್ಷನ್ಸ್ ಆಗಿರ್ಬೋದು, ಆಪರ್ಚುನಿಟೀಸ್ ಆಗಿರ್ಬೋದು. ನೋಡಿ, ಯಾವಾಗಲೂ ಅಷ್ಟೇ, ನಮ್ಗೆ ಏನೇ ಸಮಸ್ಯೆ ಬಂದ್ರೂ ಕೂಡ ತಾಳ್ಮೆಯಿಂದ ಇರಬೇಕಾಗತ್ತೆ. ಆ ತಾಳ್ಮೆ ಏನಾದರೂ ಇಟ್ಕೊಂಡ್ರಿ ಅಂತ ಹೇಳಿದ್ರೆ, ಆ ಸಮಸ್ಯೆ ಕಳೆದ ನಂತರದಲ್ಲಿ ಅದೃಷ್ಟ ಎಲ್ಲರ ಜೀವನದಲ್ಲೂ ಇರುತ್ತೆ. ಅಯ್ಯೋ, ನಾನು ಆ ಅದೃಷ್ಟ ಪಡ್ಕೊಂಬಂದಿಲ್ಲ, ಇದು ಪಡ್ಕೊಂಬಂದಿಲ್ಲ ಅಂದರೆ ಅದೇ ಥರ ಇರಬೇಕಾಗತ್ತೆ. ಬಟ್ ಆದರೆ ನೀವು ಅಷ್ಟೇ ತಾಳ್ಮೆಯಿಂದ ಇದ್ದು ನೋಡಿ, ಸಮಸ್ಯೆಗಳು ಬಂದುಬಿಟ್ಟಿದೆ ಅಂದ ತಕ್ಷಣ ಯಾರ ಹತ್ರನೋ ನಮ್ಮ ಲೈಫ್ ಬಗ್ಗೆ ಹೇಳ್ಕೊಳ್ಳುವಂಥದ್ದು, ಗೋಗರಿಯುವಂಥದ್ದು, ಅಳುವಂಥದ್ದು, ಈ ರೀತಿ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ.
ಹೇಳಿದವರು ಕೇಳ್ತಾರೆ, ಆ ಕಡೆಯಿಂದ ಇದು ಮಾಡ್ತಾರೆ. ಅದು ಬಿಟ್ಟರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಮುಂದಿನ ಜೀವನಗಳ ಬಗ್ಗೆ ಅವರೇ ಪ್ರಿಡಿಕ್ಷನ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ನಮ್ಮನೆ ಸಮಸ್ಯೆಗಳು ಅಥವಾ ನಾವು ಅನುಭವಿಸ್ತಿರುವಂತಹ ಸಮಸ್ಯೆಗಳು, ಅದರಿಂದ ನಾವು ಹೊರಗಡೆ ಬರೋದು ಹೇಗೆ ಅನ್ನೋದು ನಾವು ನಮ್ಮ ಮೈಂಡ್ ಸೆಟ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅಥವಾ ಹೊರಗಡೆ ಬರುವಂಥದ್ದು ಹೇಗೆ ಅನ್ನುವಂಥದ್ದು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಅದನ್ನು ಬಿಟ್ಟು ನಾವೇನಾದರೂ ಬೇರೆಯವ್ರ ಬಗ್ಗೆ ಬೇರೆ ವಿಚಾರದ ಬಗ್ಗೆ ನಾವು ತುಂಬ ಯೋಚನೆ ಮಾಡುವಂಥದ್ದು, ಬೇರೆ ವಿಚಾರದ ಬಗ್ಗೆ ಬಹಳಷ್ಟು ಆಲೋಚನೆಗಳು ಮಾಡುವಂಥದ್ದು, ಅಥವಾ ನಮ್ಮ ಬಗ್ಗೆ ನಾವು ಹೇಳಿಕೊಂಡು ಆಮೇಲೆ ಕೊರಗುವಂತಹ ಸಾಧ್ಯತೆಗಳು ಕೂಡ ನೀವು ಮಾಡ್ಕೊಳ್ಳುವಂಥದ್ದು, ಇದೆಲ್ಲನೂ ಕೂಡ ಇರುತ್ತೆ. ಆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಿ, ಅಂದರೆ ಆ ಸಿಚುವೇಶನ್ನ ಫೇಸ್ ಮಾಡಿ ಹೊರಗಡೆ ಬರುವಂಥದ್ದು ನೋಡ್ಕೊಳ್ಳಿ. ಏಕೆಂದರೆ ಬಹಳಷ್ಟು ಅದ್ಭುತವಾದಂತಹ ಬದಲಾವಣೆ ಇದೆ. ಇಲ್ಲಿ ನೋಡಿ, ಯಾರೆಲ್ಲ ಶ್ರೀಯಂತ್ರಗಳನ್ನು ತಗೊಂಡಿಲ್ಲ, ದಯವಿಟ್ಟು ನೀವು ನನ್ನ ಹತ್ರನೂ ಕೂಡ ಸಿಗುತ್ತೆ, ನೀವು ಬೈ ಮಾಡಬಹುದು. ಸೊ ಅದ್ರ ಜೊತೆಯಲ್ಲಿ ಕುಬೇರ ದೀಪಗಳು ಕೂಡ ನನ್ನ ಆಫೀಸಿಂದನೇ ಹೋಗುತ್ತೆ ನಿಮಗೂ ಕೂಡ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಶ್ರೀಯಂತ್ರನ ಇಡಿ, ಬಟ್ ಇಟ್ಟರೆ ಕಡ್ಡಾಯವಾಗಿ ನೀಟಾಗಿ ಪೂಜೆ ಮಾಡಿ. ಇದು ಒಂಥರ ಹೇಗೆ ಅಂತ ಹೇಳಿದ್ರೆ, ಭಗವಂತನಿಗೂ ನಮಗೂ ಮೀಡಿಯೇಟರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಓಕೆ, ನೀವೇನು ಕೋರ್ಕೊಂಡ್ರೂ ಕೂಡ ಇಮ್ಮಿಡಿಯೇಟಾಗಿ ವರ್ಕ್ ಮಾಡೋದೇ ಯಂತ್ರಗಳು. ಸೊ ಯಾರಿಗೆಲ್ಲ ಬೇಕೋ ಅದನ್ನು ಕೂಡ ಬೈ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಬಹಳ ವಂಡರ್ಫುಲ್ಲಾಗಿ ಬಂದಿದೆ ಫಸ್ಟ್ನೇ ಕಾರ್ಡ್ ರೀಡಿಂಗ್. ಓಕೆ, ಬಹಳಷ್ಟು ಅದ್ಭುತವಾದಂತಹ ಬದಲಾವಣೆ ನಿಮ್ಮ ಲೈಫಲ್ಲಿ ಕಾಣುವಂಥ ಟೈಮ್ ಬಂದಿದೆ. ಯಾವುದೋ ಒಂದು ಅದ್ಭುತವಾದಂತಹ ದೇವಿ ಕೂಡ ನಿಮ್ಮ ಬೆನ್ನ ಹಿಂದೆನೇ ನಿಂತಿದ್ದಾಳೆ ಅನ್ನೋದು ಕೂಡ ಇಲ್ಲಿ ನನಗೆ ತಿಳಿತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ. ಓಕೆ, ಸಾರಿ, ನೀವು ನಂಬುವಂತಹ ದೇವಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಆ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಅದ್ಭುತವಾದಂತಹ ಬದಲಾವಣೆ. ಯಾರು ಯಾವ ಸಮಸ್ಯೆಯಿಂದ ನೋವನ್ನು ಅನುಭವಿಸ್ತಾ ಇದ್ದೀರಿ, ಟೈಮ್ ನಿಮ್ದಾಗ್ತಾ ಬರ್ತಾ ಇದೆ. ತಾಳ್ಮೆನೂ ಕೂಡ ಹಾಗೆ ಇದೆ ನಿಮಗೆ ಅಂತ ಹೇಳಿ ತೋರಿಸ್ತಾ ಇದೆ. ತಾಳ್ಮೆನೂ ಕೂಡ ಕಳ್ಕೋಬೇಡಿ ಎನ್ನುವಂತಹ ಸೂಚನೆಗಳು ಕೂಡ ಮೇಜರಾಗಿ ತೋರಿಸ್ತಾ ಇದೆ. ಇಲ್ಲಿ ತಾಳ್ಮೆ ಕಳ್ಕೊಳ್ಳುವಂಥದ್ದು, ಅಯ್ಯೋ ನನ್ನ ಜೀವನದಲ್ಲಿ ಅದಾಗೋದೇ ಇಲ್ವೇನೋ, ನನ್ನ ಜೀವನದಲ್ಲಿ ಚೇಂಜೇ ಇಲ್ವೇನೋ ಅಂತ ನೀವು ಅಂದ್ಕೊಳಕ್ಕೆ ಹೋಗಿದ್ರೆ, ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಎಲ್ಲ ಯಾವ್ಯಾವ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಈಗ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ, ಅದ್ರ ಟೈಮ್ ಚೇಂಜ್ ಆಗ್ತಾ ಬರ್ತಾ ಇದೆ. ಓಕೆ, ಮನೆಯಲ್ಲಿ ಯಾರಾದರೂ ನಿಮಗೆ ಕಿರಿಕಿರಿ ಕೊಡ್ತಾ ಇದ್ದೀರಾ, ಅದು ಕೂಡ ಟೈಮ್ ಚೇಂಜ್ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ನಾನು ಕಾಣಿಸ್ಕೊಳ್ತಾ ಇದೆ. ಓಕೆ, ಬಹಳಷ್ಟು ಅದ್ಭುತವಾದಂತಹ ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಹೇಳಿ ಒಂದು ಅದ್ಭುತವಾದಂತಹ ಮುನ್ಸೂಚನೆಯಲ್ಲಿ ತೋರಿಸ್ತಾ ಇದೆ. ಓಕೆ, ಹಾಗೆ ಬಹಳಷ್ಟು ಜನಗಳು ನಿಮ್ಗೇನೆಲ್ಲ ನೋವನ್ನು ಕೊಟ್ಟಿದ್ರು ಅದರ ರಿಯಾಕ್ಟ್ ಈಗ ಮಾಡೋದಕ್ಕೆ ಹೋಗಬೇಡಿ. ಯಾರೇ ಏನೇ ಸಮಸ್ಯೆಗಳನ್ನು ಕೊಟ್ಟಿರ್ಬೋದು ನಿಮಗೆ, ಮನೆಯಲ್ಲಾಗಿರ್ಬೋದು, ಕೆಲಸ ಮಾಡೋ ಸ್ಥಳಗಳಲ್ಲಾಗಿರ್ಬೋದು, ಅಕ್ಕಪಕ್ಕದ ಮನೆಗಳಲ್ಲಾಗಿರ್ಬೋದು, ಹಾಗೆ ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ನೋವನ್ನು ಕೊಡ್ತಾ ಇರ್ಬೋದು. ಬಟ್ ಆದರೆ ತಾಳ್ಮೆನ ಕಳ್ಕೊಳ್ಳೋಕೆ ಹೋಗಬೇಡಿ, ತಾಳ್ಮೆ ಇರಲಿ. ಹೌದು, ದುಃಖ ಇದೆ, ನಿಮ್ಮ ಎಮೋಷನ್ಸ್ಗಳ ಜೊತೆಗೆ ಬಹಳಷ್ಟು ಆಟಾಡ್ತಾ ಇದ್ದಾರೆ, ಬಹಳಷ್ಟು ನೋವು ಕೊಡ್ತಾ ಇದ್ದಾರೆ, ಬಹಳಷ್ಟು ಕಣ್ಣೀರು ಹಾಕ್ತಾ ಇದ್ದೀರಿ. ತಾಳ್ಮೆನೇ ಒಂದೊಂದು ಸಲ ತಾಳ್ಮೆ ಕಳ್ಕೊಂಬಿಡೋಣ ಅನ್ನುವಂಥದ್ದು ಇದೆ, ತಾಳ್ಮೆ ಕಳ್ಕೊಂಡು ಬೈದಿದ್ದು ಕೂಡ ಇದೆ. ಓಕೆ, ಬಟ್ ಆದರೆ ತಾಳ್ಮೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ಅದೃಷ್ಟ ಬರೋದಕ್ಕಿಂತ ಮುಂಚೆ ಈ ಥರದನ್ನೆಲ್ಲ ಫೇಸ್ ಮಾಡಬೇಕಾಗತ್ತೆ. ನಿಮ್ಮ ಟೈಮ್ ಕೂಡ ಬದಲಾಗುವಂತಹ ಸಾಧ್ಯತೆ, ಹಾಗೆ ಬದಲಾಗ್ತಾ ಇರೋದು ಕೂಡ ನಾವಿಲ್ಲಿ ತುಂಬಾ ಚೆನ್ನಾಗಿ ನೋಡ್ಬೋದು. ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ನಿಂತಹ ಕೆಲಸ ಆಗಿರಬಹುದು, ಅಥವಾ ಇಷ್ಟು ದಿವಸ ಸೋಂಬೇರಿತನದಿಂದ ಏನಾದರೂ ಕೂತಿದ್ರೆ, ನೀವು ಬೇರೆ ವಿಚಾರಗಳಿಂದ ಇಗ್ನೋರ್ ಮಾಡ್ತೀರಿ, ಅಥವಾ ನನ್ನ ಸಮಯ ಹೀಗೇ ಇರುತ್ತೇನೋ ಅನ್ನುವಂತಹ ಮೈಂಡ್ಸೆಟ್ನಲ್ಲಿ ನೀವೇನಾದರೂ ಇದ್ದರೆ ದಯವಿಟ್ಟು ತೆಗೆದು ಹಾಕಿ. ಇದಕ್ಕಿಂತ ಬೆಟರ್ ಲೈಫ್ ಬರ್ತಾ ಇದೆ, ಬೆಟರ್ ಕ್ಷಣಗಳು ಬರ್ತಾ ಇದೆ. ಕೆಲವೊಂದು ಸಲ ನಿಮಗೆ ಒಂದಷ್ಟು ನೆಮ್ಮದಿ ಇಲ್ಲದೆ ಇರುವಂಥದ್ದಾಗಿರ್ಬೋದು, ಅಥವಾ ಮನಸ್ಸಿಗೆ ತಳಮಳಗಳು ಬರುವಂಥದ್ದಾಗಿರ್ಬೋದು, ಈ ಥರದ್ದೆಲ್ಲ ಇರಬಹುದು. ಬಟ್ ಆದರೆ ಏನೇ ತಳಮಳ ಇದ್ರೂ ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿ.
ಸಡನ್ನಾಗಿ ಹೇಳಿಬಿಡೋಣ, ಅಥವಾ ಯಾರೋ ಏನಾದರೂ ನನ್ನ ಜೀವನದಲ್ಲೇ ಈ ಥರದ್ದೆಲ್ಲ ನಡೀತಾ ಇದೆಯಾ, ಇಂಥವ್ರು ತಪ್ಪು ಅಂತ ಹೇಳ್ಬಿಡೋಣ, ಯಾಕೆ ಬದಲಾಗ್ತಾ ಇಲ್ಲ, ಇದು ಎಲ್ಲನೂ ಕೂಡ ನಿಮ್ಗೆ ಅನಿಸುತ್ತೆ. ಬಟ್ ಆದರೆ ತಾಳ್ಮೆನ ಏನು ಕಳ್ಕೊಳ್ಳೋಕೆ ಹೋಗಬೇಡಿ. ಸೊ ಇಲ್ಲಿ ಒಂದಷ್ಟು ಯಾವಾಗ ನೀವು ಬೇರೆ ವಿಚಾರಗಳನ್ನು ಇಗ್ನೋರ್ ಮಾಡ್ತೀರಿ, ಅಥವಾ ನಿಮ್ಮ ಮುಂದಿನ ಜೀವನದ ಬಗ್ಗೆ, ಮುಂದಿನ ಗೋಲ್ ಬಗ್ಗೆ ನೀವೇನಾದರೂ ಯೋಚನೆ ಮಾಡ್ತೀರಿ, ಯೋಚನೆ ಮಾಡಿ ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಟೈಮ್ ನಿಮ್ಮ ಜೊತೆಗೆ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಬಹಳಷ್ಟು ಮುಂದೆ ಹೋಗುವಂಥ ಆಲೋಚನೆಗಳು, ಹಾಗೆ ಧೈರ್ಯಗಳು, ಯಾವಾಗ ನಾವು ಯಾವುದೋ ಒಂದು ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡಾಗ, ಅಥವಾ ಯಾವುದೋ ಒಂದು ಸ್ಟ್ರೆಸ್ಗಳನ್ನ ನಮ್ಮ ಮೈಂಡ್ನಲ್ಲಿ ಇಟ್ಕೊಂಡಾಗ ಮುಂದೆ ಹೋಗೋದು ತುಂಬಾ ಕಷ್ಟ ಆದಂಗೆ ಆಗುತ್ತೆ, ದುಃಖಗಳು ಜಾಸ್ತಿ ಆದಂಗೆ ಆಗ್ತಾ ಇರುತ್ತೆ. ಯಾರೋ ಬೈದರೆ ಅದನ್ನು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಥವಾ ಯಾವುದಾದ್ರೂ ಒಂದು ಮೂಮೆಂಟನ್ನು, ಯಾವುದೋ ಒಂದು ವಿಚಾರ ಹೇಳ್ತಾರೆ ಅಂದರೆ ಅದು ಕೂಡ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅತಿಯಾಗಿ ಬೇರೆಯವ್ರ ವಿಚಾರ ಆಗಿರ್ಬೋದು, ಅತಿಯಾಗಿ ಬೇರೆ ವಿಚಾರಕ್ಕೆ ನನ್ನ ಲೈಫಲ್ಲೂ ಅದೇ ಥರ ಆಗ್ಬಿಡ್ತಿರೋ ಅನ್ನುವಂತಹ ನೆಗೆಟಿವ್ ಥಾಟ್ಸ್ಗಳನ್ನ ನೀವೇನಾದರೂ ಇಟ್ಕೊಂಡಿದ್ರೆ ದಯವಿಟ್ಟು ತೆಗೆದು ಹಾಕಿ. ಪದೇ ಪದೇ ಮನೆಯಲ್ಲಿ ಕಣ್ಣೀರು ಹಾಕೋದನ್ನು ದಯವಿಟ್ಟು ನಿಲ್ಲಿಸಿ ಅಂತೇಳಿ. ಯಾಕೆಂದರೆ ಟೆಂಪ್ರೆನ್ಸ್ ಬಂದಿರೋದ್ರಿಂದ ಕೆಲವೊಂದು ಸಲ ಯಾರಾದರೂ ಏನಾದ್ರು ಮಾಡಿದಾಗ, ಯಾರಾದರೂ ಏನಾದ್ರು ಹೇಳಿದಾಗ ಅದು ತಡ್ಕೊಳಕ್ಕಾಗದೆ ಕಣ್ಣೀರು ಬರುವಂಥದ್ದು, ಅಥವಾ ಬೇರೆಯವ್ರಿಗೆ ಬೈದು ಬಿಡೋಣ ಅನಿಸುವಂಥದ್ದು, ಅಥವಾ ಆ ಕಣ್ಣೀರಿಂದ ಹೊರಗಡೆ ಹಾಕುವಂಥದ್ದು ಎಲ್ಲನೂ ಮಾಡ್ತಾ ಇರ್ತೀರಿ. ಸೊ ಎಷ್ಟರ ಮಟ್ಟಿಗೆ ಸರಿ ಅದೇ ರೀತಿ ಇರುವಂಥದ್ದು ಅಂತಲೇ ಹೇಳ್ಬೋದು. ಹಾಗೆ ನೀವು ಯಾವ ವಿಚಾರ ನಿಮ್ಮ ತಲೆಯಲ್ಲಿ ಯಾವುದೇ ನೆಗೆಟಿವ್, ಯಾರೇ ನಿಮಗೆ ಅವರಂದರು ಇವರಂದರು ಅಂತ ಏನೇ ನೆಗೆಟಿವ್ಗಳನ್ನು ನಿಮ್ಮ ತಲೆಗೆ ಹಾಕೋದಕ್ಕೆ ಬಂದ್ರೂ ದಯವಿಟ್ಟು ಅಂಥವರಿಂದ ದೂರ ಇರಿ. ಮಾತನಾಡಿದ್ರೆ ಒಳ್ಳೆ ವಿಚಾರಗಳನ್ನು ಮಾತಾಡಿ. ಯಾಕೆ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ಕೆಲವ್ರು ಕೆಲಸ ಮಾಡೋ ಹೆಣ್ಮಕ್ಳುಗಳನ್ನು ನೋಡ್ತೀರಿ, ಅಥವಾ ಮನೇಲಿ ಕೆಲಸ ಮಾಡೋ ಹೆಣ್ಮಕ್ಳು ನೋಡ್ತೀರಿ, ಗಂಡು ಮಕ್ಕಳು ಕೂಡ ನೋಡ್ತಾ ಇದ್ದೀರಿ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಮುಂದೆ ಕೆಲಸ ಮಾಡೋದಕ್ಕೆ ಪ್ರಾಬ್ಲಮ್ಗಳು ಬಂದ ಹಾಗಾಗತ್ತೆ. ಮುಂದೆ ಹೆಜ್ಜೆ ಇಡೋದಕ್ಕೆ ಕೂಡ ಒಂದಷ್ಟು ಏನೋ ಒಂಥರ ಕಳ್ಕೊಂಡ ರೀತಿಯಲ್ಲಿ ಇರುತ್ತೆ. ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ಲ, ಬ್ಲ್ಯಾಂಕ್ ಆಗ್ತಾ ಹೋಗುತ್ತೆ, ದಿನವಿಡೀ ಲೇಜಿ ಥರ ಇರ್ತೀರಿ. ಸೊ ಯಾವಾಗಿಂಥ ವಿಚಾರಗಳನ್ನು ಇಗ್ನೋರ್ ಮಾಡಿ, ನನ್ನ ಲೈಫ್ನ ಚೇಂಜ್ ಆಗೋ ಟೈಮ್ ಬಂದಿದೆ. ಆಬ್ವಿಯಸ್ಲಿ ನೆಗೆಟಿವ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಾನು ಇದೇ ಕಾರ್ಡ್ ರೀಡಿಂಗಲ್ಲಿ ಹೇಳ್ತಿದ್ದೆ, ನೆಗೆಟಿವ್ ಇಲ್ಲ, ಟೈಮ್ ತುಂಬ ಬದಲಾಗ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಟೈಮ್ ಚೇಂಜ್ ಆಗೋ ಟೈಮಲ್ಲಿ ನಿಮ್ಮ ಎನರ್ಜಿಯನ್ನು ಡ್ರೈವ್ ಮಾಡುವಂತಹ ವ್ಯಕ್ತಿಗಳನ್ನು ನೀವು ದಯವಿಟ್ಟು ಜೊತೆಲಿ ಇಟ್ಕೊಳ್ಬೇಡಿ ಅಂತಲೇ ಹೇಳಬಹುದು. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೋಡಿ, ಒಳ್ಳೆ ಮೆಸೇಜ್ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಏನು ಎಲ್ಲರ ಜೊತೆ ವಿಶ್ವಾಸವಾಗಿ ಇರಬೇಕು ಅನ್ನುವಂತಹ ಸೂಚನೆಗಳು ಕೂಡ ಕೊಡ್ತಾ ಇದೆ. ನಾನು ಹೇಳಿದ್ನಲ್ಲ, ಯಾರು ಏನೇ ಹೇಳಿದ್ರು ಏನೇ ಬಿಟ್ರು ಕೂಡ ನೋಡಿ, ನೀವು ನಂಬುವಂತಹ ದೈವದಿಂದ ಮೆಸೇಜ್ ಬಂದಿದೆ ಏನು ಅಂತ ಹೇಳಿದ್ರೆ, ಲೆಟ್ ಗೋ. ಯಾರು ಏನೇ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ಕೊಳ್ಳಿ, ಪಾಸಿಟಿವ್ ಮಾತಾಡಿದಾಗ ಹಿಗ್ಗೋದು ಬೇಡ, ಎಲ್ಲೋ ಕೂರೋದು ಬೇಡ. ನೆಗೆಟಿವ್ ಮಾತಾಡಿದಾಗ ಅವ್ರು ಅಂದ ಹಾಗೆ ನೀವು ಇಲ್ವೂ ಇಲ್ಲ. ಯಾರೋ ಏನೋ ಹೇಳಿದ್ರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ನಿಮ್ಮ ಕೆಲಸದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಅಥವಾ ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ಅಥವಾ ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೋ, ಅಥವಾ ನೀವಿರುವಂತಹ ರೀತಿ ಅಥವಾ ಕ್ಯಾರೆಕ್ಟರ್ನ ಬೇರೆ ರೀತಿಯಲ್ಲೇ ಪೋರ್ಟ್ರೇ ಮಾಡಿ ಬೇರೆ ರೀತಿಯಲ್ಲೇ ತೋರಿಸ್ತಾ ಇರಬಹುದು. ಬಟ್ ಆದರೆ ಅಂಥದಕ್ಕೆ ಎಂಟರ್ಟೈನ್ ಮಾಡಬೇಡಿ, ಲೆಟ್ ಗೋ ಮಾಡಿ ಅನ್ನುವಂತಹ ಸೂಚನೆ ಇಲ್ಲಿ ಭಗವಂತ ಕೊಡ್ತಾ ಇದೆ. ಯಾವಾಗ ನೀವು ಇಗ್ನೋರ್ ಮಾಡ್ತಾ ಹೋಗ್ತೀರಿ ಎಲ್ಲ ವಿಚಾರಗಳು ಕೂಡ, ಆಗ ನಿಮ್ಮ ದಿನಗಳು ಬದಲಾಗೋದಕ್ಕೆ ಬೇಗ ಟೈಮ್ ತಗೊಳುತ್ತೆ. ಇಲ್ಲ ನನಗೆ ಅವ್ರು ಯಾಕಂದ್ರು, ಇವ್ರು ಯಾಕೆ ಹಿಂಗಂದ್ರು, ಇವರಿಂದ ಏನಾಗ್ತಿದೆ, ಈ ಥರದ್ದೆಲ್ಲ ಟೆನ್ಷನ್ ನೀವು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಆ ದಿನನೂ ಬದಲಾಗಲ್ಲ, ಆ ಟೈಮ್ ಕೂಡ ಚೇಂಜ್ ಆಗಲ್ಲ. ಸೊ ಹಾಗಾಗಿ ನೀವು ನಂಬುವಂತಹ ದೇವರಿಂದನೂ ಕೂಡ ನೋಡಿ ಏನು ಸಂದೇಶ ಬಂದಿದೆ ಅಂದರೆ, ಲೆಟ್ ಗೋ, ಬಿಟ್ಟು ಹಾಕಿ ಮುಂದಕ್ಕೆ ಹೋಗು ಅನ್ನುವಂತಹ ಸೂಚನೆ ಇಲ್ಲಿ ಕೊಡ್ತಾ ಇದೆ ಅಂತಲೇ ಹೇಳಬಹುದು. ಓಕೆ, ಹಾಗೇನು ಇಲ್ಲಿ ಯೂನಿವರ್ಸಿಂದ ಏನು ಮೆಸೇಜ್ ಬಂದಿದೆ ನೋಡೋಣ. ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಿದೆ, ರೀಬರ್ತ್. ನಾನು ಹೇಳಿದ್ನಲ್ಲ ನೋಡಿ, ವಾವ್ ಸೂಪರ್ ಆಗಿದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ, ರೀಬರ್ತ್ ಬಂದಿದೆ. ಹೌದು, ಅವಮಾನಗಳನ್ನು ಎದುರಿಸಿದ್ರಿ, ನನ್ನ ಜೀವನದಲ್ಲಿ ಯಾವುದು ಹಂತಕ್ಕೆ ಹೋಗೋದಕ್ಕಾಗೋದೇ ಇಲ್ಲ ಅಂತ ನೀವೇನಾದ್ರು ಅಂದ್ಕೊಂಡಿದ್ರಿ, ರೀಬರ್ತ್ ಬಂದಿರೋದ್ರಿಂದ ಎಸ್ ಅಂತ ಟೈಮ್ ಬಂದೇ ಬಿಟ್ಟಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಇದೇ ವರ್ಷನೇ ಏನಿದೆ ನಿಮ್ಮ ಕರ್ಮಗಳನ್ನು ಕಳೆದು ನೀವು ಮುಂದೆ ಹೋಗೋದಕ್ಕೆ ಭಗವಂತ ಒಂದು ಒಳ್ಳೆಯ ದಾರಿ ತೋರಿಸಿದ್ದಾನೆ. ಹಾಗೆ ಅದ್ಭುತವಾದಂತಹ ಚೇಂಜಸ್ ಇಲ್ಲಿದೆ ಅನ್ನೋದು ಕೂಡ ನೋಡಬಹುದು. ಈ ವರ್ಷ ಕಳೀತಾ ಇದ್ದ ಹಾಗೆಯೇ ಲೈಫೇ ಒಂದು ರೀತಿ ಅದ್ಭುತವಾದಂತಹ ಚೇಂಜು, ಹೆಸರು, ಕೀರ್ತಿ ಇದೆಲ್ಲನೂ ಕೂಡ ಬರುತ್ತೆ. ಸೊ ಹಾಗಾಗಿ ತಾಳ್ಮೆ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರೋ ಏನೋ ಹೇಳಿದ್ರು ಅಥವಾ ಯಾರೋ ಏನೋ ಹೇಳಿದ್ದಾರೆ ಅಂತ ಏನೋ ಮಾಡೋಕ್ಕೆ ಹೋಗೋದು ಇದು ಯಾವುದೂ ಬೇಡ.
ಏನಾದರೂ ನಿಮ್ಮ ಲೈಫಲ್ಲಿ ಗುರು ಏನಾದರೂ ಮುಂದಕ್ಕೆ ಹೋಗಬೇಕಾ ಅಥವಾ ಏನಾದರೂ ಗೋಲ್ ರೀಚ್ ಮಾಡೋದಕ್ಕೆ ಏನಾದ್ರು ಬೇಕಾ, ಗುರು ಮುಖೇನ ಹೋಗಿ. ಅದು ಯಾರಾದರೂ ಆಗಿರಬಹುದು. ನನ್ನಿಂದ ಏನು ನೀವು ಪ್ರಿಡಿಕ್ಷನ್ಸ್ ತಗೊಳ್ತಿರೋ ಅಥವಾ ಬೇರೆಯವರಿಂದ ತಗೊಳ್ತಿರೋ, ಯಾವುದಾದ್ರೂ ಗುರು ಮುಖೇನ ಹೋಗಿ. ಅದನ್ನು ಬಿಟ್ಟು ಪಕ್ಕದ ಮನೆಯವರೇ ಇನ್ನೂ ಉದ್ಧಾರ ಆಗಿರೋದಿಲ್ಲ, ಪಕ್ಕದಲ್ಲಿರೋರೇ ಉದ್ಧಾರ ಆಗಿರೋದಿಲ್ಲ, ಅವ್ರು ಹೇಳ್ದಾಗ ಕೇಳುವಂಥದ್ದು, ಎದುರುಗಡೆ ಮನೆ ಹೇಳ್ದವ್ರು ಕೇಳುವಂಥದ್ದು, ಫ್ರೆಂಡ್ ಹೇಳಿದ್ರು ಅಂತ ಕೇಳುವಂಥದ್ದು, ನೈಬರ್ಸ್ ಹೇಳಿದ್ರು ಅಥವಾ ಕೊಲೀಗ್ಸ್ ಹೇಳಿದ್ರು ಅಂತ ಹೇಳಿ ನಿಮ್ಮ ಜೀವನನ, ನಿಮ್ಮ ಮೈಂಡ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು ಬೇಡ. ನಿಮ್ಮ ಎಮೋಷನ್ ನೀವು, ಯಾಕೆ ಅಂದರೆ ನೋಡಿ, ಎಮೋಷ್ನಲಿ ತುಂಬ ಬೇಗ ಬೇರೆಯವ್ರನ್ನ ಹಚ್ಕೊಂಡ್ಬಿಡೋದು, ಅದರಿಂದ ಕಣ್ಣೀರು ಹಾಕೋದು, ಈ ಥರದ್ದೆಲ್ಲ ಮಾಡುವಂಥ ವ್ಯಕ್ತಿಗಳು ನೀವು. ಸೊ ಹಾಗಾಗಿ ಸ್ವಲ್ಪ ಅಂಥದ್ದನ್ನೆಲ್ಲ ಲೆಟ್ ಗೋ ಮಾಡಿ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಅವರಿಗೆ ಮತ್ತೆ ಔಟ್ಕಮ್ ಏನಿದೆ ನೋಡಿ. ಹಾಗೆ ನಾನು ಮತ್ತೊಂದು ಕಾರ್ಡ್ ತೆಗೆದು ನೋಡಿದ್ರೆ ಏಸ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ನಿಮಗೆ. ಹೊಸ ಐಡಿಯಾ, ಹೊಸ ಯೋಚನೆ, ಹೊಸ ಲೈಫ್ ಸ್ಟೈಲು, ಹೊಸ ಗಾಳಿ ವಾತಾವರಣ, ಹೊಸ ವೆದರ್ ಕೂಡ ನೀವು ನಿಮ್ಮ ಲೈಫಿಗೆ ಬರುವಂಥದ್ದಿದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು ನಂಬುವಂತಹ ದೇವರಿಂದ ಸಿಟ್ಟು ಯಾಕೆ ಇತ್ತೀಚೆಗೆ ಬಹಳಷ್ಟು ಕೋಪ ಬರುವಂಥದ್ದು ಅದೆಲ್ಲನೂ ಕೂಡ ಓಕೆನೆ, ಒಳ್ಳೆಯದೇ. ವಾವ್, ಇಲ್ಲಿ ನೋಡಿ ಮಿರರ್ ಕಾರ್ಡ್ಸ್ಗಳು ಬಂದಿದೆ. ಓಕೆ, ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಇಬ್ಬರಿಗೂ ಕೂಡ. ಇಲ್ಲಿ ಹೆಣ್ಮಕ್ಳು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಬೇಡದ ವಿಚಾರಿಗೆ ಕೊರಗುವಂಥದ್ದು, ಹಾಗೆ ಕೊರಗುವಂಥದ್ದು, ಈ ಥರದ್ದೆಲ್ಲ ಮಾಡ್ತಿದ್ರಿ. ಇಲ್ಲಿ ಕೆಲವರು ಯಾರು ಈ ಕಾರ್ಡ್ ರೀಡಿಂಗ್ ನೋಡ್ತಿದ್ರಿ ಹಠ, ಸಿಟ್ಟು, ಆಗೇ ಬಿಡಬೇಕು, ಆಗೇ ಬಿಡುತ್ತೇನೋ ಅನ್ನುವಂತಹದ್ದು, ಇದನ್ನು ಮುಗಿಸ್ಲೇಬೇಕು, ಇದು ನನ್ನ ಜೀವನದಲ್ಲಿ ಆಗಲೇಬೇಕು ಅನ್ನುವಂತಹ ಹಠನ ತೊಟ್ಟಿದ್ದೀರಿ, ಹೌದು. ಬಟ್ ಸಿಟ್ಟನ್ನು ಜೊತೆಲಿ ಏನು ಇಟ್ಕೊಂಡು ಹೋಗ್ತಿದ್ರಲ್ಲ ಅದನ್ನು ಬಿಡಿ ಅನ್ನುವಂತಹ ಸೂಚನೆಯಲ್ಲಿ ತೋರಿಸ್ತಾ ಇದೆ. ಸೊ ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರು. ಹಾಗೆ ನಿಮ್ಮ ಜೀವನದಲ್ಲಿ ಏನೋ ಒಂದು, ಯಾರೆಲ್ಲ ಕೆಲಸಕ್ಕೆ ಹೋಗುವಂಥವ್ರು ಅಥವಾ ಕೆಲಸಕ್ಕೆ ಹೋಗ್ತಾ ಇರೋರು, ಕೆಲಸ ಬಿಟ್ಟು ಹೋಗ್ಬಿಡ್ತೀನಾ, ಕೆಲಸ ಬಿಡುತ್ತಾ, ಅಥವಾ ಇದು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತೀನಾ, ಅಥವಾ ಇದನ್ನು ಬಿಟ್ಟು ಬೇರೆ ಪ್ರಮೋಷನ್ಗೆ ಹೋಗ್ತೀನಾ, ಯಾವುದೋ ಒಂದು ಗಟ್ಟಿ ಸ್ಥಳಕ್ಕೆ ಹೋಗ್ತೀರಿ ಅನ್ನೋದು ತೋರಿಸ್ತಾ ಇದೆ. ಯಾವುದೋ ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗ್ತೀರಿ, ಅಥವಾ ಏನಾದರೂ ಹೆದರಿಕೆಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ, ಏನಾದ್ರು ಬಿಟ್ಟು ಹೋಗ್ಬಿಡ್ತಾರಾ, ಯಾರಾದರೂ ಆಗಲಿ ನಿಮ್ಮ ಜೀವನದಲ್ಲಿ ಯಾರೋ ದೂರ ಹೋಗ್ಬಿಡ್ತಾರಾ, ಯಾರೋ ನನ್ನಿಂದ ದೂರ ಆಗ್ತಾರಾ, ಬಿಟ್ಟು ಹೋಗ್ತಾರಾ, ಇದೆಲ್ಲ ನೀವೇನಾದರೂ ಅಂದ್ಕೊಂಡಿದ್ರೆ ನೋ, ಅದು ಗಟ್ಟಿಯಾಗೇ ಇರುತ್ತೆ ಅಂತ ಹೇಳಿ ತೋರಿಸುತ್ತೆ. ಏನಾದರೂ ಇನ್ಸೆಕ್ಯೂರ್ಡ್ ಫೀಲ್ ಇದ್ದರೆ ಯಾರಿಂದನಾದರೂ, ಈ ಫ್ರೆಂಡ್ಶಿಪ್ ಜಾಸ್ತಿ ದಿವಸ ಇರುತ್ತಾ, ಈ ಪಕ್ಕದ ಮನೆಯವ್ರು ಜಾಸ್ತಿ ದಿವಸ ಇರ್ತಾರಾ, ನನ್ನ ಲೈಫಲ್ಲಿ ಅವ್ರು ಇರ್ತಾರಾ, ಇವ್ರು ಇರ್ತಾರಾ, ಇರ್ತಾರೆ, ಭಯ ಬೇಡ. ಆ ವಿಚಾರವಾಗಿ ಅಗ್ರೆಷನ್ ಕೂಡ ಬೇಡ. ಸಿಟ್ಟು, ಏನೋ ಒಂದು ಮಾಡಿಬಿಡ್ತೀನಿ ಅಥವಾ ಹೀಗೆ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಹೋಗೋದು ಬೇಡ. ಬಟ್ ಆದರೆ ಇಲ್ಲಿ ಕೆಲವ್ರದ್ದು ಕ್ವಾಲಿಟೀಸೇ ಹಾಗಿದೆ, ಡೇಟ್ ಆಫ್ ಬರ್ತ್ಗಳು ಕೂಡ ಹಾಗೆ ಇರೋದ್ರಿಂದ ಕ್ವಾಲಿಟಿನೇ ಹಂಗಿದೆ. ಊಟದಾಗಿಂದನೂ ನಾನು ಹಿಂಗೆ ಇರೋದು, ನಾನು ಹಿಂಗೆ ಇರ್ತೀನಿ ಅನ್ನುವಂತಹ ಗಮಂಡಿತನೂ ಕೂಡ ಇದೆ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ನಿಮಗೆ ಯಾವುದೇ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ರೂ ಕೂಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ತೋರಿಸುತ್ತೆ. ತುಂಬ ಕೋಪದಿಂದ ಏನೋ ಒಂದು ಮಾಡೋದಕ್ಕೆ ಅಂತ ಹೋದಾಗ ಅದು ನಿಮಗೆ ಕನ್ಫ್ಯೂಷನ್ ತೋರಿಸುವಂತಹ ಟೈಮ್, ಅಥವಾ ಕನ್ಫ್ಯೂಷನ್ ಆಗೋಗ್ಬಿಡ್ತೀರಿ ಅನ್ನುವಂಥದ್ದು, ಅದು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ. ಯಾರಿಗೋ ಏನೋ ಹೇಳ್ಬಿಡೋದು ಅಥವಾ ಇದಾಗಲಿ ಅನ್ನೋದಕ್ಕೋಸ್ಕರ ಏನೇನೋ ಮಾಡೋದಕ್ಕೆ ಹೋಗೋದು, ಅದು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ಗಳು ಓಡುತ್ತೆ, ಪಾಸಿಟಿವ್ ಥಾಟ್ಸ್ಗಳು ಓಡುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋ ರೀತಿಯಲ್ಲಿ ನೀವು ಮಾಡ್ಕೊಳ್ಳುವಂಥದ್ದು. ಈ ರೀತಿ ಎಲ್ಲ ನಿಮ್ಮ ಮೈಂಡ್ನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ನಡೀತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬಂದಿದೆ. ಎಸ್, ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಟ್ಕೊಳ್ಳಿ. ಯಾರು ಈ ರೀಡಿಂಗ್ ನೋಡ್ತಾ ಇದ್ರಿ, ಹೆಲ್ತ್ ವಿಚಾರವಾಗಿ ಗಮನ ಕೊಟ್ಕೊಳ್ಳಿ. ಹೌದು, ನಿಮ್ಮ ಜೊತೇಲಿ ಇರೋರು ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಾ ಇದ್ದಾರೆ, ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥವ್ರು ಜನಗಳು ಭಾಳ ಇದ್ದಾರೆ. ಜೊತೇಲಿ ಚೆನ್ನಾಗಿದ್ದು ನಿಮ್ಮ ಹಿಂದೆನೇ ಮಾತನಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಕೆಲವೊಂದು ಸಲ ನೋಡಿ, ನಾನು ಹೇಳೋದು, ಕೆಲವೊಂದು ಸಲ ನಿಮ್ಮ ಸಿಟ್ಟಾಗಿರ್ಬೋದು, ಅಥವಾ ನಿಮ್ಮ ಕೆಲವೊಂದು ಸಲ ಓವರ್ ಇಂಟ್ಯೂಷನ್, ಈ ಥರ ಆಗ್ತಿದೆಯೇನೋ ನನ್ನ ಲೈಫಲ್ಲಿ, ಇವ್ರು ಈ ಥರ ಮಾಡ್ತಾ ಇದ್ದಾರೇನೋ, ಅವ್ರು ಈ ಥರ ಮಾಡ್ತಾ ಇದ್ದಾರೇನೋ, ಹಾಗೇನೋ ಹೀಗೇನೋ ಅಂತ ಹೇಳಿ ನಿಮ್ಗೇನಾದರೂ ಬಹಳಷ್ಟು ಅನುಮಾನಗಳು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಓವರಾಗಿ ಥಿಂಕ್ ಮಾಡುವಂಥದ್ದು ಬೇಡ.
ಅದು ಯಾವಾಗಲೂ ನೋಡಿ ನಿಮ್ಮ ಮನಸ್ಸಿಗೆ ಪರಿಣಾಮ ಬೀಳುತ್ತೆ ಅನ್ನುವಂಥ ಸೂಚನೆ ದೇವರಿಂದ ಕೊಡ್ತಾ ಇದೆ. ಓಕೆ, ಇಲ್ಲಿ ದುಃಖ ಕೊಡುವಂಥದ್ದು, ತುಂಬ ಓವರ್ಗೆ ಆಳವಾಗಿ ಥಿಂಕ್ ಮಾಡಿಬಿಡ್ತೀರಿ. ಇಲ್ಲಿ ಯಾರು ರೀಡಿಂಗ್ ನೋಡ್ತಾ ಇದ್ದೀರಿ, ಹಾಗಾಗುತ್ತೇನಪ್ಪ, ಈಗಾಗುತ್ತೇನಪ್ಪ, ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ, ದಯವಿಟ್ಟು ಇದೆಲ್ಲ ಯಾಕಾಗುತ್ತೆ ಅಂತ ಹೇಳಿದ್ರೆ, ಒಂದು ಬಹಳಷ್ಟು ಹೆಸರು ಮಾಡಿರ್ತೀರಿ, ಅಥವಾ ಒಂದು ಬಹಳಷ್ಟು ಮರ್ಯಾದೆಗೆ ಅಂಜುವಂಥ ಅವರಾಗಿರ್ತೀರಿ, ಅಥವಾ ಹೀಗೇ ಇರಬೇಕು ಅನ್ನುವಂತಹ ಹಂಬಲದಲ್ಲಿ ಇರುವಂಥವರು, ತುಂಬ ದುಡುಕಿ ಎಲ್ಲೋ ಯಾರಿಗೋ ಏನೋ ಮಾತಾಡ್ಬಿಡುವಂಥದ್ದು, ಅಥವಾ ಹೀಗೆ ಆಗ್ಬಿಡ್ಬೇಕು, ಇಮ್ಮಿಡಿಯೇಟಾಗಿ ಆಗ್ಬಿಡ್ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನು ಒಂಚೂರು ಕಂಟ್ರೋಲ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಮನಸ್ಸಿಗೆ ಪರಿಣಾಮ ಬೀಳುತ್ತೆ. ಹಾಗೆ ಈ ಹಿಂದೆ ಓವರ್ ಥಿಂಕ್ ಮಾಡಿ ಅಥವಾ ತುಂಬ ಸ್ಟ್ರೆಸ್ ಮಾಡ್ಕೊಂಡು, ಸಿಟ್ಟು ಮಾಡ್ಕೊಂಡು, ಗಲಾಟೆ ಮಾಡ್ಕೊಂಡು, ಕೂಗಾಡ್ಕೊಂಡು ಈ ಥರದವರೇ ಈ ರೀತಿ ಇರೋದಕ್ಕೆ ಸಾಧ್ಯ. ತುಂಬ ಹೆಲ್ತ್ನ ಹಾಳು ಮಾಡ್ಕೊಳ್ಳುವಂಥದ್ದು, ಕೊರಗುವಂಥದ್ದು, ಯಾಕೆ ನನ್ನ ಜೀವನದಲ್ಲೇ ಹೀಗಾಗೋಯ್ತು, ಅಹಂ ಜಾಸ್ತಿ. ನನಗೂ ಒಂದೊಂದು ಸಲ ಅಹಂ ಜಾಸ್ತಿ ಇರುತ್ತೆ. ದಯವಿಟ್ಟು ನಾನು ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇವ್ರ ಹತ್ರ ಬೈಸ್ಕೋಬೇಕಾ ಅಂತ ಅಂದ್ಕೊಳ್ಬೇಡಿ. ನಾನು ಬೈತಾ ಇಲ್ಲ, ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ನಿಮಗೆ, ಸ್ವಲ್ಪ ಅಹಂನ ಕಡಿಮೆ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಅಂದ್ಕೊಂಡ್ರೂ ಓಕೆನೆ. ನಾನು ಹಂಗೆ ಹೇಳ್ತಾ ಇರೋದು, ನಿಮ್ಮಲ್ಲಿ ಅಹಂ ಇದೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾರು ಏನೇ ಹೇಳಿದ್ರು ಕೂಡ ತಾಳ್ಮೆಯಿಂದ ಯೋಚನೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನು ಮಾಡ್ತಾರೆ, ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನೀವೇನೇ ಒಳ್ಳೇದು ಮಾತನಾಡ್ತಿದ್ರು ಕೂಡ ನೀವು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಬೇರೆ ಥರ ಪೋಟ್ರೆ ಮಾಡುವಂಥದ್ದು, ಅಥವಾ ಅವರು ನಿಮ್ಮ ಬೆನ್ನ ಹಿಂದೆ ಏನೋ ಮಾತನಾಡ್ಕೊಳ್ಳೋದಕ್ಕೆ ಹೋದರೆ ಅದು ನಿಮ್ಮ ಮನಸ್ಸಿಗೆ ತುಂಬಾ ಹರ್ಟ್ ಆಗುವಂಥದ್ದು. ಯಾಕೆಂದರೆ ನೀವು ಆ ರೀತಿ ತಪ್ಪು ಭಾವನೆಗಳಲ್ಲಿ ಏಳೇ ಇರೋದಿಲ್ಲ. ಅವ್ರು ಏನು ಮಾಡಿಬಿಡ್ತಾರೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡುವಂಥದ್ದು ಅಥವಾ ನಿಮ್ಮ ಮುಂದೆ ನಾಟಕೀಯವಾಗಿ ವರ್ತನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ. ಇಲ್ಲಿ ನೋಡಿ, ನಿಮ್ಮ ಹೆಲ್ತ್ನ ಈ ಹಿಂದೆ ವರ್ಕ್ ಪ್ರೆಷರ್ಗೋ, ಟೆನ್ಷನ್ಸಿಗೋ, ಅಥವಾ ಬೇರೆ ಬೇರೆ ಯೋಚನೆಗಳಿಗೋ ಭಾಳಷ್ಟು ದುಡುಕಿ ಹಾಳು ಮಾಡ್ಕೊಳ್ತಾ ಇದ್ದೀರಿ ಅನ್ನುವಂತಹ ಸೂಚನೆಗಳು ಕೂಡ ಇಲ್ಲಿ ಇದೆ. ಔಟ್ಕಮ್ ಬಂದು ಫೂಲ್ ಕಾರ್ಡ್ ಬಂದಿರೋದ್ರಿಂದ ಯಾಮಾರುವಂಥದ್ದು, ದುಡುಕಿ ಯಾರ್ಯಾರ್ದೋ ಮಾತು ಕೇಳಿಕೊಂಡು, ಹಾಗೆ ಇನ್ನು ಕೆಲವ್ರು ನಿಮ್ಗೆ ಒಳ್ಳೆಯದನ್ನು ಬಯಸ್ತಾ ಇರ್ತಾರೆ, ಅದನ್ನೂ ಕೇಳದಲ್ಲೇ ದುಡುಕಿ ಬೀಳುವಂತಹ ಸಾಧ್ಯತೆಗಳು ಕೂಡ ನೀವು ಮಾಡ್ಕೊಳ್ತೀರಿ ಅನ್ನೋದು ಇಲ್ಲಿ ತೋರಿಸುತ್ತೆ. ಹಾಗೆ ಇಲ್ಲಿ ಈ ಹಿಂದೆ ಮಾಡಿದಂತಹ ಮಿಸ್ಟೇಕ್ಸ್ಗಳನ್ನು ತಿದ್ದುಕೊಂಡು ನಡೆಯುವಂತಹ ಟೈಮ್ ಕೂಡ ಇಲ್ಲಿ ಬಂದಿದೆ. ಯಾವುದರಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಥವಾ ಯಾರ ಜೊತೆಗೆ ನಾನು ಹೇಗಿರಬೇಕು ಅನ್ನುವಂತಹ ಪಾಠಗಳನ್ನು ನೀವು ಕಲಿತು ಮುಂದಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಇಂಟಿಗ್ರೇಷನ್ ಅಂತ ಹೇಳಿ ತೋರಿಸ್ತಾ ಇದೆ. ಏನೇ ನಡೀತಾ ಇರಲಿ ನಿಮ್ಮ ಲೈಫಲ್ಲಿ, ಏನು ಅಂತ ಹೇಳಿದ್ರೆ ಒಂದು ಕಡೆ ಗಮನ ಇರಲಿ. ಯಾವುದೋ ಒಂದು ಗೋಲ್ ರೀಚ್ ಮಾಡಬೇಕಾ ಅಥವಾ ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ, ಅಥವಾ ನಿಮ್ಮ ಲೈಫಲ್ಲಿ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಆ ಕಡೆ ಏಕಾಗ್ರತೆ ಇರಲಿ ಅನ್ನುವಂತಹ ಸೂಚನೆ ಇಲ್ಲಿ ಕೊಡ್ತಾ ಇದೆ. ಯಾರು ಏನೇ ಮೈಂಡ್ ಡೈವರ್ಟ್ ಮಾಡ್ಬೋದು, ಯಾರ್ದೋ ಬಗ್ಗೆನೋ ಬಂದು ಹೇಳ್ಬೋದು, ಏನೇ ನಿಮ್ಮ ಮೈಂಡಿಗೆ ತಂದು ಹಾಕ್ಬೋದು. ಸೊ ನಿಮಗೆ ಏಕಾಗ್ರತೆ ಮುಖ್ಯ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ನಿಮಗೆ ದೈವದಿಂದ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ವೇಟ್. ಏನಾದರೂ ಒಂದು ಕೆಲಸ ಮಾಡಿ ದುಡುಕ್ತಾ ಇದ್ದೀರಾ ಅಥವಾ ಮುಂದೆ ಹೋಗ್ತಾ ಇದ್ದೀರಾ, ಯಾವುದೋ ಒಂದು ಕೆಲಸ ಈಗ ಆಗಿಬಿಡ್ಬೇಕು, ನಡೆದು ಬಿಡಬೇಕು ಅಂತ ಹೇಳಿ ಏನಾದರೂ ಡಿಸೈಡ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆ ಇರಲಿ, ವೇಟ್ ಮಾಡಿ ಅನ್ನುವಂಥದ್ದು ಕೊಡ್ತಾ ಇದೆ. ಹೌದು, ಇಲ್ಲಿ ಸ್ವಾರ್ಡ್ಸ್ ಇಟ್ಕೊಂಡಿರೋದ್ರಿಂದ ನೀವು ನಂಬುವಂತಹ ದೇವರು ಏನು ಸೂಚನೆ ಅಥವಾ ದೇವಿ ಏನು ಸೂಚನೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಯೋಚನೆಗಳನ್ನು ಸ್ವಲ್ಪ ನಿಧಾನಿಸಿ ಯೋಚನೆ ಮಾಡ್ಕೊಂಡು ಮುಂದೆ ಹೋಗು, ದುಡ್ಕೋದಕ್ಕೆ ಹೋಗಬೇಡ, ತಾಳ್ಮೆ ಇರಲಿ. ಯಾವುದೇ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಸಮಾಧಾನವಾಗಿ ಕೂತು ಯೋಚನೆ ಮಾಡು ಅನ್ನುವಂತಹ ಸೂಚನೆ ಇಲ್ಲಿ ಕೊಡ್ತಾ ಇದೆ. ಸೊ ಇದು ಇವತ್ತಿನ ನೀವು ನಂಬುವಂತಹ ದೇವರ ಸಂದೇಶ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ.